ವಿಶೇಷ ಅನುದಾನ ಕೋರಿ ಎಂಎಲ್ಎಗಳು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರವನ್ನು ಬರೆದಿದ್ದಾರೆ. ಬೆಂಗಳೂರಿನ 15 ಬಿಜೆಪಿಯ ಶಾಸಕರಿಂದ ಡಿಕೆಶಿಗೆ ಪತ್ರ ಹೋಗಿದೆ. ಪ್ರತಿ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತ ಲೆಟರ್ ಮುಖಾಂತರ ಮನವಿಯನ್ನು ಮಾಡಲಾಗಿದೆ. ಬೆಳಗಾವಿಯಲ್ಲಿ ಡಿಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ಬಿಜೆಪಿಯ ಶಾಸಕರು ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ, ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ. ಹಾಗಾಗಿ ಪ್ರತಿ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿ ನಮಗೆ ಅನುದಾನ ಬೇಕು, ಆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಂದರೆ 50 ಕೋಟಿ ರೂಪಾಯಿ ಬೇಕು ಅಂತ ಈಗ ಬಿಜೆಪಿಯ ಶಾಸಕರಿಂದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಲಾಗಿದೆ ಪತ್ರದ ಮುಖಾಂತರ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿಯ ಶಾಸಕರು ಈ ರೀತಿಯಾಗಿ ಮನವಿಯನ್ನು ಮಾಡಿದ್ದಾರೆ. ಮೊನ್ನೆ ಆರ್ ಅಶೋಕ್ ಅವರ ಮೇಲೆ ಬೇಸರವನ್ನು ಹೊರಹಾಕಿದ್ರು ಬಿಜೆಪಿಯ ಶಾಸಕರು. ಅಂದರೆ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ, ನಮ್ಮ ಪರವಾಗಿ ನಿಲ್ಲಬೇಕಾಗಿತ್ತು ಅಂತೇಳಿ. ಆವಾಗ ಅಶೋಕ್ ಅವರು ಕೂಡ ಹೇಳಿದರು, ಆಯಿತು ನಿಮ್ಮ ಪರವಾಗಿ ನಿಲ್ತೀನಿ ಅಂತೇಳಿ ಅನುದಾನದ ವಿಚಾರವಾಗಿ. ಈಗ ಬೆಳಗಾವಿಯಲ್ಲಿ ಡಿಸಿಎಂಗೆ ಬಿಜೆಪಿಯ ಶಾಸಕರು ಪತ್ರವನ್ನು ಬರೆದಿದ್ದಾರೆ. ನಮಗೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ಈ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಗ್ಯಾರಂಟಿಲಿ ಅಲ್ಲೇ ದುಡ್ಡು ಕೂಡಿಡ್ತಾ ಇದ್ದೀರಿ, ಸೊ ನಮಗೆ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಸೊ ಜನರಿಗೆ ನಾವು ಏನು ಹೇಳಬೇಕು ಅಂಥೇಳಿ. ಸೊ ಹಂಗಾಗಿ ಹತ್ತತ್ರ 2 ವರ್ಷ ಆಯಿತು ಈ ಸರ್ಕಾರ ಬಂದು, ಆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಯಾವುದೂ ಉದ್ಘಾಟನೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ, ಏನಿಲ್ಲ. ನಾವೇನು ಮಾಡಬೇಕು? ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಇದರಲ್ಲಿ ತಾರತಮ್ಯ ಇದೆ ಅಂಥೇಳಿ ಬಿಜೆಪಿಯ 15 ಶಾಸಕರು ಪತ್ರವನ್ನು ಬರೆದಿದ್ದಾರೆ. ಪ್ರತಿ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತೇಳಿ. ಈ ಪತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರಿಂದ ಯಾವ ರೀತಿಯಾಗಿ ಉತ್ತರ ಬರುತ್ತೆ ಅನ್ನುವಂಥ ಕುತೂಹಲ ಈಗ. ಇವರೇ ಹೇಳಿರೋ ಹಾಗೇನೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ವಾ, ಅಥವಾ ತಾರತಮ್ಯ ನಡೀತಾ ಇದೆ ಅನುದಾನದ ವಿಚಾರದಲ್ಲಿ ಅನ್ನುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ 15 ಶಾಸಕರು ಪತ್ರವನ್ನು ಬರೆದಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತೇಳಿ. 2 ವರ್ಷ ಆಯಿತು ಸರ್ಕಾರ ಅಧಿಕಾರಕ್ಕೆ ಬಂದು, ಯಾಕೆ ಹಿಂಗಾಗ್ತಿದೆ ಅಂತ? ಈಗ ಈ ಪತ್ರದ ಮೂಲಕ ಬಿಜೆಪಿ ಶಾಸಕರ ಒತ್ತಾಯ ಏನಂತಂದ್ರೆ, ನಮಗೆ ಅನುದಾನ ಕೊಡಿ, ಯಾಕಂತಂದ್ರೆ ರಸ್ತೆಗಳೆಲ್ಲ ಹಾಳಾಗಿ ಹೋಗಿದೆ, ಅದರಲ್ಲೂ ಕೂಡ ಮುಖ್ಯ ರಸ್ತೆ ಮತ್ತು ಮುಖ್ಯ ರಸ್ತೆಯನ್ನ ಸಂಪರ್ಕಿಸುವಂತಹ ಏನು ಇತರ ರಸ್ತೆಗಳಿರ್ತದೆ, ಆ ಸಂಪರ್ಕ ರಸ್ತೆಗಳು ಕೂಡ ಹಾಳಾಗಿದೆ, ಜನಸಾಮಾನ್ಯರು ಕಷ್ಟದಲ್ಲಿದ್ದಾರೆ. ಮೇಲಿಂದ ಮೇಲೆ ಮಳೆ ಬಂದ ಹಿನ್ನೆಲೆಯಲ್ಲಿ ರಸ್ತೆಗಳು ಬಹುತೇಕ ಹಾಳಾಗಿರೋ ಹಿನ್ನೆಲೆಯಲ್ಲಿ ಈಗ ಸಿಲಿಕಾನ್ ಸಿಟಿಯ ಮರ್ಯಾದೆ ಹಾಳಾಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿ ಕ್ಷೇತ್ರಕ್ಕೂ 50 ಕೋಟಿಗಳಷ್ಟು ಕೊಡ್ಲೇಬೇಕು ಶಾಸಕರಿಗೆ ಅಂತೇಳಿ ಬಿಜೆಪಿಯ 15 ಶಾಸಕರು ಕೂಡ ಪತ್ರವನ್ನ ಬರೆದಿರುವಂತದ್ದು. ಅದರಲ್ಲೂ ಕೂಡ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಸಿ ಕೆ ರಾಮಮೂರ್ತಿ, ಎಸ್ ರಘು ಸೇರಿದಂತೆ ಎಲ್ಲ ಶಾಸಕರು ಕೂಡ ಸಹಿಯನ್ನ ಹಾಕಿ ಡಿಸಿಎಂ ಅವರಿಗೆ ಒಂದು ಮನವಿಯನ್ನ ಕೊಟ್ಟಿರುವಂತದ್ದು. ಈ ಹಿಂದೆ ನಾವು ನೋಡಿರ್ಬೋದು, ಜಯನಗರದ ಸಿ ಕೆ ರಾಮಮೂರ್ತಿ ಅವರು ಏನಿದ್ದಾರೆ, ಜಯನಗರ ಶಾಸಕರು, ಅವರಿಗೆ ತಮಗೆ ಅನುದಾನ ಸಿಕ್ಕಿಲ್ಲ ಅಂತ ಬಹಳ ಒಂದು ಪ್ರತಿಭಟನೆಯನ್ನ ಮಾಡಿ, ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿ ಹೋರಾಟವನ್ನೆಲ್ಲ ಮಾಡಿದ್ರು. ಅದ್ರ ಫಲವಾಗಿ 10 ಕೋಟಿ ಅನುದಾನವನ್ನ ರಿಲೀಸ್ ಮಾಡಿದ್ರು. ತದನಂತರ ಈಗ ಮತ್ತೊಂದು ಬೆಳವಣಿಗೆ ಆಗಿರುವಂತದ್ದು, ಬೆಂಗಳೂರಿನ ಏನು ಒಂದು ಬಿಜೆಪಿಯ ಈ ಶಾಸಕರಿದ್ದಾರೆ, ಇವ್ರ ಕ್ಷೇತ್ರಗಳಲ್ಲಿ ಈಗ ವಿಶೇಷ ಅನುದಾನ 50 ಕೋಟಿ ಕೊಡ್ಲೇಬೇಕು ಎನ್ನುವಂತ ಒತ್ತಾಯವನ್ನ ಈ ಶಾಸಕರು ಇವತ್ತು ಪತ್ರದ ಮುಖೇನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ಹಂತದಲ್ಲಿ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಬಹುತೇಕ ಮುಂದಿನ ದಿನಗಳಲ್ಲಿ ಏನಾದ್ರೂ ಇವರು ಅನುದಾನ ಕೊಡ್ಲಿಲ್ಲ ಅಂತಂದ್ರೆ ಈ ಒಂದು ಮತ್ತೆ ಅವರು ಪ್ರತಿಭಟನೆಯನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಪದೇ ಪದೇ ಮಳೆ ಬರ್ತಾ ಇರುವಂತದ್ದು ತಾವು ನೋಡಿದ್ರಿ. ಹಲವು ವರ್ಷಗಳಿಂದಲೂ ಕೂಡ ಈಗ ರಸ್ತೆಗಳೆಲ್ಲ ಹಾಳಾಗಿದೆ ಅನ್ನುವಂಥದ್ದು ಶಾಸಕರ ಒಂದು ಮಾತು. ಆ ಹಿನ್ನೆಲೆಯಲ್ಲಿ ಮೂಲಭೂತ ಸೌಕರ್ಯಗಳು, ಎಸ್ಪೆಷಲಿ ಮಳೆ ಬಂದ್ರೆ ಏನಾಗುತ್ತೆ, ರಸ್ತೆ ಹಾಳಾಗುತ್ತೆ, ಚರಂಡಿಗಳು ಸರಿಯಾಗಿ ನೀರು ಹರಿತಿಲ್ಲ. ಈ ಹಿನ್ನೆಲೆಯಲ್ಲಿ ಬೃಹತ್ ಒಂದು ವಿಷಯವನ್ನು ಕೂಡ ಅವ್ರು ಹೇಳಿದ್ದಾರೆ, ಏನಂದ್ರೆ ಬೆಂಗಳೂರಿನಿಂದ ಕೈಗಾರಿಕೆಗಳು ಹೊರ ಹೋಗ್ತಾ ಇದೆ, ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋದ್ರಿಂದ ರಸ್ತೆಗಳ ಅಭಿವೃದ್ಧಿಗೆ ಅನುದಾನವನ್ನು ಕೊಡಬೇಕು ಎಂಬ ಮನವಿಯನ್ನು ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.